ಹೆಲೋ ಎವ್ರಿವನ್. ನನ್ನ ರೀಸೆಂಟ್ ವಿಡಿಯೋದಲ್ಲಿ ನನ್ನ ಸರ್ಫಿಂಗ್ ಎಕ್ಸ್ಪೀರಿಯನ್ಸ್ನ ಡಾಕ್ಯುಮೆಂಟ್ ಮಾಡಿದ್ದೆ. ಈ ವಿಡಿಯೋದಲ್ಲಿ ಸರ್ಫಿಂಗ್ ಆದಮೇಲೆ ನಾವು ಎಕ್ಸ್ಪ್ಲೋರ್ ಮಾಡಿದಂಥ ಆಫ್ ಬೀಟ್ ಪ್ಲೇಸಸ್ಗಳನ್ನ ನೋಡೋಣ. 2 ಅವರ್ಸ್ನ ಸರ್ಫಿಂಗ್ನ ನಂತರ ನಾವು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊರಟಿದ್ದು ಉಡುಪಿಯ ಹೃದಯ ಭಾಗದಲ್ಲಿರುವ ಶ್ರೀ ಕೃಷ್ಣ ಮಠವು ಭಕ್ತಿ, ಸಂಪ್ರದಾಯ ಮತ್ತು ಆಧ್ಯಾತ್ಮಿಕತೆಯ ಪ್ರತೀಕವಾಗಿದೆ. 13ನೇ ಶತಮಾನದಲ್ಲಿ ಶ್ರೀ ಮಧ್ವಾಚಾರ್ಯರು ಸ್ಥಾಪಿಸಿದ ಈ ಪವಿತ್ರ ಕ್ಷೇತ್ರವು ಪ್ರತಿದಿನ ಸಾವಿರಾರು ಭಕ್ತರನ್ನು ತನ್ನತ್ತ ಆಕರ್ಷಿಸುತ್ತದೆ. ಕನಕನ ಕಿಂಡಿಯ ಮೂಲಕ ಶ್ರೀ ಕೃಷ್ಣನ ದರ್ಶನ ಪಡೆಯುವುದು ಇಲ್ಲಿನ ವಿಶಿಷ್ಟ ಸಂಪ್ರದಾಯವಾಗಿದೆ. ಸಂಸ್ಕೃತ ಪಠಣ ಮಾಡುತ್ತಿರುವ ವಿದ್ಯಾರ್ಥಿಗಳ ಧ್ವನಿ, ನಿತ್ಯ ನಡೆಯುವ ಪೂಜೆಗಳು ಮತ್ತು ಜೀವಂತವಾಗಿರುವ ಸಂಸ್ಕೃತಿ ಈ ಕ್ಷೇತ್ರದ ಆಧ್ಯಾತ್ಮಿಕ ವಾತಾವರಣವನ್ನು ಮತ್ತಷ್ಟು ವಿಶೇಷವಾಗಿಸುತ್ತದೆ. ಇದು ಉಡುಪಿಯ ಪ್ರಸಿದ್ಧ ಡೆಲ್ಟಾ ಪಾಯಿಂಟ್. ಇಲ್ಲಿ ಪಶ್ಚಿಮ ಘಟ್ಟಗಳಿಂದ ಹರಿದು ಬರುವ ಸುವರ್ಣ ನದಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ನದಿಯ ಶಾಂತ ನೀರು ಮತ್ತು ಸಮುದ್ರದ ಅಲೆಗಳು ಒಂದಾಗುವ ಈ ಸಂಗಮವು ಪ್ರಕೃತಿಯ ಅದ್ಭುತ ದೃಶ್ಯವನ್ನು ಸೃಷ್ಟಿಸುತ್ತದೆ. ಸುತ್ತಮುತ್ತ ಕಾಣುವ ಕುದ್ರು ದ್ವೀಪಗಳು, ಮೀನುಗಾರರ ಜೀವನ ಶೈಲಿ ಮತ್ತು ಎರಡೂ ಬದಿಗಳಲ್ಲಿ ನೀರು ಸುತ್ತುವರಿದಿರುವ ಈ ಭೂಭಾಗವು ಕರ್ನಾಟಕದ ಅತ್ಯಂತ ವಿಶಿಷ್ಟ ಸ್ಥಳಗಳಲ್ಲಿ ಒಂದಾಗಿದೆ. ಡೆಲ್ಟಾ ಪಾಯಿಂಟ್ನ ಸೂರ್ಯಾಸ್ತವು ಪ್ರಕೃತಿಯ ಅದ್ಭುತ ಕಲಾಕೃತಿಯಂತಿದೆ. ಮಕ್ಕಳು ಆಟವಾಡುತ್ತಾ, ಕುಟುಂಬಗಳು ನೆನಪುಗಳನ್ನು ಕಟ್ಟಿಕೊಳ್ಳುತ್ತಾ ಇಲ್ಲಿನ ಸುಂದರ ಕ್ಷಣಗಳನ್ನು ಕಳೆಯುತ್ತಾರೆ. ತುಳುನಾಡಿನ ಸಂಸ್ಕೃತಿಯ ಆತ್ಮವೆಂದೇ ಕರೆಯಲ್ಪಡುವ ಭೂತಕೋಲವು ಕೇವಲ ಒಂದು ಆಚರಣೆಯಲ್ಲ, ಇದು ಜನರು ಮತ್ತು ದೈವದ ನಡುವಿನ ಜೀವಂತ ಬಾಂಧವ್ಯವಾಗಿದೆ. ಶತಮಾನಗಳಿಂದ ಉಡುಪಿ ಮತ್ತು ಕರಾವಳಿ ಕರ್ನಾಟಕದಲ್ಲಿ ಆಚರಿಸಿಕೊಂಡು ಬಂದಿರುವ ಈ ಸಂಪ್ರದಾಯದಲ್ಲಿ ದೈವವನ್ನು ಆಹ್ವಾನಿಸಿ ಗ್ರಾಮಕ್ಕೆ ಆಶೀರ್ವಾದ, ರಕ್ಷಣೆ ಮತ್ತು ನ್ಯಾಯವನ್ನು ಕೋರುತ್ತಾರೆ. ರಾತ್ರಿ ಪೂರ್ತಿ ನಡೆಯುವ ಈ ಆಚರಣೆಯಲ್ಲಿ ಡೋಲುಗಳ ನಾದ, ಅದ್ಭುತ ವೇಷಭೂಷಣಗಳು ಮತ್ತು ಭಕ್ತಿಯ ವಾತಾವರಣ ಎಲ್ಲರನ್ನೂ ಸೆಳೆಯುತ್ತದೆ. ಇಂದಿಗೂ ಅನೇಕ ಕುಟುಂಬಗಳು ಮತ್ತು ಗ್ರಾಮಗಳು ಈ ಪರಂಪರೆಯನ್ನು ಪೀಳಿಗೆಯಿಂದ ಪೀಳಿಗೆಗೆ ಉಳಿಸಿಕೊಂಡು ಬರುತ್ತಿದ್ದು, ಭೂತಕೋಲವು ತುಳುನಾಡಿನ ಸಂಸ್ಕೃತಿ, ನಂಬಿಕೆ ಮತ್ತು ಸಮುದಾಯದ ಏಕತೆಯ ಪ್ರತೀಕವಾಗಿ ನಿಂತಿದೆ. ಉಡುಪಿಯ ಅತ್ಯಂತ ಜನಪ್ರಿಯ ಪ್ರವಾಸಿ ತಾಣಗಳಲ್ಲಿ ಒಂದಾದ ಮಲ್ಪೆ ಬೀಚ್ ಸಾಹಸ ಚಟುವಟಿಕೆಗಳ ಅದ್ಭುತ ಸಂಯೋಜನೆಯಾಗಿದೆ. ಜೆಟ್ ಸ್ಕೀ, ಪ್ಯಾರಾಸ್ಲೈಡಿಂಗ್, ಬನಾನಾ ಬೋಟ್ ರೈಡ್ ಮತ್ತು ಸ್ಪೀಡ್ ಬೋಟ್ಗಳಂತಹ ಜಲಕ್ರೀಡೆಗಳು ಸಾಹಸ ಪ್ರಿಯರನ್ನು ಸೆಳೆಯುತ್ತದೆ. ಇಲ್ಲಿಂದಲೇ ಪ್ರಸಿದ್ಧವಾದ ಸೇಂಟ್ ಮೇರೀಸ್ ದ್ವೀಪಕ್ಕೆ ದೋಣಿ ಸೇವೆಯು ಲಭ್ಯವಿದ್ದು, ಅದರ ವಿಶಿಷ್ಟ ಜ್ವಾಲಾಮುಖಿ ಶಿಲಾರಚನೆಗಳು ಪ್ರವಾಸಿಗರನ್ನು ಆಕರ್ಷಿಸುತ್ತವೆ. ನಂದಿನಿ ನದಿಯ ಮಧ್ಯದಲ್ಲಿರುವ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನವು ಭಕ್ತಿ, ಪ್ರಕೃತಿ ಮತ್ತು ಸಂಸ್ಕೃತಿಯ ಸುಂದರ ಸಂಗಮವಾಗಿದೆ. ಶತಮಾನಗಳಿಂದ ಭಕ್ತರ ನಂಬಿಕೆಯ ಕೇಂದ್ರವಾಗಿರುವ ಈ ಕ್ಷೇತ್ರವು ಯಕ್ಷಗಾನ ಪರಂಪರೆ, ಭವ್ಯ ಉತ್ಸವಗಳು ಮತ್ತು ಆಧ್ಯಾತ್ಮಿಕ ವಾತಾವರಣಗಳಿಂದ ಕರಾವಳಿ ಕರ್ನಾಟಕದ ಹೆಮ್ಮೆಯ ತಾಣವಾಗಿ ಗುರುತಿಸಿಕೊಂಡಿದೆ. ಅರಬ್ಬಿ ಸಮುದ್ರದ ತೀರದಲ್ಲಿರುವ ಕಾಪು ಬೀಚ್ ತನ್ನ ಶಾಂತ ವಾತಾವರಣ ಮತ್ತು ಐತಿಹಾಸಿಕ ದೀಪಸ್ತಂಭಕ್ಕಾಗಿ ಪ್ರಸಿದ್ಧವಾಗಿದೆ. ಸಮುದ್ರದ ಅಲೆಗಳು, ವಿಶಾಲವಾದ ಮರಳು ತೀರ ಮತ್ತು ಪ್ರಕೃತಿಯ ಸೌಂದರ್ಯ ಇಲ್ಲಿ ಬರುವ ಪ್ರತಿಯೊಬ್ಬರನ್ನು ಆಕರ್ಷಿಸುತ್ತದೆ. 1901ರಲ್ಲಿ ನಿರ್ಮಿಸಲಾದ ಕಾಪು ಲೈಟ್ ಹೌಸ್ ಈ ಕಡಲ ತೀರದ ಪ್ರಮುಖ ಆಕರ್ಷಣೆಯಾಗಿದ್ದು, ಅದರ ಮೇಲಿನಿಂದ ಅರಬ್ಬಿ ಸಮುದ್ರ ಮತ್ತು ಸುತ್ತಮುತ್ತಲಿನ ಕರಾವಳಿಯ ಅದ್ಭುತ ನೋಟವನ್ನು ಕಾಣಬಹುದು. ಸಂಜೆಯ ವೇಳೆ ಕಾಪು ಬೀಚ್ ಮತ್ತಷ್ಟು ಸುಂದರವಾಗುತ್ತದೆ. ಸಮುದ್ರದ ಅಲೆಗಳ ಸದ್ದು, ತಂಪಾದ ಗಾಳಿ ಮತ್ತು ನಿಧಾನವಾಗಿ ದಿಗಂತದಾಚೆ ಮರೆಯಾಗುವ ಸೂರ್ಯ ಕಾಪು ಬೀಚನ್ನು ನೆಮ್ಮದಿಯ ತಾಣವನ್ನಾಗಿಸಿದೆ. ಸಾಮಾನ್ಯ ಜನರ ದೈವ ಎಂದೇ ಕರೆಯಲ್ಪಡುವ ಕೊರಗಜ್ಜ ತುಳುನಾಡಿನ ನಂಬಿಕೆಗಳಲ್ಲಿ ವಿಶೇಷ ಸ್ಥಾನ ಹೊಂದಿದ್ದಾರೆ. ಶಕ್ತಿ ಅಥವಾ ಐಶ್ವರ್ಯಕ್ಕಿಂತ ಹೆಚ್ಚಾಗಿ ನ್ಯಾಯ, ಭರವಸೆ ಮತ್ತು ಜನರ ಕಷ್ಟಗಳಿಗೆ ಸ್ಪಂದಿಸುವ ದೈವವೆಂದೇ ಭಕ್ತರು ನಂಬುತ್ತಾರೆ. ಅದಕ್ಕಾಗಿಯೇ ಇಂದಿಗೂ ಸಾವಿರಾರು ಜನರು ತಮ್ಮ ಸಂಕಷ್ಟಗಳನ್ನು ಹೊತ್ತು ಕೊರಗಜ್ಜರ ಮೊರೆ ಹೋಗುತ್ತಾರೆ. ಮಂಗಳೂರಿನ ಹೆಸರನ್ನು ಕೇಳಿದಾಗ ಹಲವರಿಗೆ ಮೊದಲು ನೆನಪಾಗುವುದು ಪಬ್ಬಾಸ್. 1975ರಲ್ಲಿ ಆರಂಭವಾದ ಐಡಿಯಲ್ ಐಸ್ ಕ್ರೀಮ್ನ ಈ ಪ್ರಸಿದ್ಧ ಪಾರ್ಲರ್ ಹಲವು ತಲೆಮಾರುಗಳ ನೆನಪುಗಳ ಭಾಗವಾಗಿದೆ.
ಮಂಗಳೂರಿನ ತೆಂಗಿನಕಾಯಿಯ ಸಂಸ್ಕೃತಿಯಿಂದ ಹುಟ್ಟಿಕೊಂಡಿರುವ ವಿಶಿಷ್ಟ ಪರಿಕಲ್ಪನೆಯೇ ಬೋಂಡಾ ಫ್ಯಾಕ್ಟರಿ. ನ್ಯಾಚುರಲ್ಸ್ ಐಸ್ ಕ್ರೀಮ್ನ ಟೆಂಡರ್ ಕೋಕೋನಟ್ ಐಸ್ ಕ್ರೀಮ್ ತಯಾರಿಕೆಯಲ್ಲಿ ಬಳಸುವ ತೆಂಗಿನ ತಿರುಳಿನ ಜೊತೆ ಉಳಿಯುವ ಎಳನೀರನ್ನು ವ್ಯರ್ಥ ಮಾಡದೆ ಜನರಿಗೆ ಕಡಿಮೆ ಬೆಲೆಗೆ ನೀಡುವ ಆಲೋಚನೆಯಿಂದ ಈ ಸ್ಥಳ ಹುಟ್ಟಿಕೊಂಡಿತು. ಅಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಇದೇ ರೀತಿಯ ಕಂಟೆಂಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.